ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ RP ಸರ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆಲ್ಲರಿಗೂ ಜೀವನವೆಂದರೆ ಗೊತ್ತೇ ಇದೆ. ಆದರೆ ಅದನ್ನು ಹೇಗೆ ಜೀವಿಸಬೇಕು ಎಂಬುದರಲ್ಲಿ ವಿಫಲರಾಗ್ತಿದ್ದೇವೆ. ಇವತ್ತಿನ ಸಾಮಾಜಿಕ ಜಾಲತಾಣ ನಮಗೆ ಯಾವ ಮಟ್ಟದ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದೆ ಅಂತೇಳಿ ತಮಗೆಲ್ಲರಿಗೂ ಗೊತ್ತೇ ಇದೆ. ನೋಡಿ ಸ್ನೇಹಿತರೆ, ಇದೊಂದು ಟೈಮರು. ಇದು ಯಾವಾಗ ಕೆಳಗಡೆ ಬರ್ತದೋ ಅಂದರೆ ಬಾಗ್ತದೋ ಆಗ ಮಾತ್ರ ತುಂಬಿಕೊಳ್ತದೆ. ನಮ್ಮ ಜೀವನವು ಹಾಗೇನೆ. ಯಾವಾಗ ನಾವು ವಿನಯತೆ ವಿನಮ್ರತೆಯಿಂದ ಕೂಡ್ಕೊಂಡು ಬಾಗ್ತೇವೆ ಆಗ ಮಾತ್ರ ನಾವೇನಾದರೂ ಪಡೆದುಕೊಳ್ಳಿಕ್ಕೆ ಸಾಧ್ಯ. ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಲ್ಲಿ ಒಂದು ಮಾತು: ನೀವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಮಾಡಿದ್ರೆ, ದೃಢ ನಿರ್ಧಾರ ಇದ್ದರೆ ತಾವೇನನ್ನೆಲ್ಲ ಸಾಧನೆ ಮಾಡ್ಬೋದು ಅಂತ ಹೇಳ್ತಾನೆ. ನಿಜವಾದ ಸಾಧನೆಯನ್ನು ಮಾಡಬೇಕಾದ್ರೆ ತಾವು ಇಟ್ಟಿರುವ ಒಂದು ಹೆಜ್ಜೆ ಸಾಕು. ಅದನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡಿದ್ದೇ ಆದಲ್ಲಿ ಆ ಸಕ್ಸಸ್ ನಿಮಗೆ ಬಂದೇ ಬರ್ತದೆ. ಆದರೆ ತಾಳ್ಮೆ ಮಾತ್ರ ಇರಬೇಕು. ಜೀವನದಲ್ಲಿ ತಾಳ್ಮೆಯನ್ನು ಕಳೆದುಕೊಂಡರೆ ನಾವು ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಎಲ್ಲರಿಗೂ ಸಿಗ್ತದೆ, ಆದರೆ ಜೀವಿಸುವ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕಿರುವ ಜೀವನವನ್ನು ಅದ್ಭುತವಾಗಿ ಕಂಡುಕೊಳ್ಳುವುದು ನಮಗೆ ಸಾಧ್ಯ. ಸೊ ಹಾಗಾಗಿ ಯಾವುದೇ ವಿಷಯವಾಗಿರಬಹುದು, ಅದು ಎಷ್ಟೇ ಕಠಿಣವಾದರೂ ನಿಮಗಿಂತ ಮೇಲೂ ಆ ವಿಷಯವಲ್ಲ ಅಂತಕ್ಕಂಥದ್ದನ್ನು ತಾವು ಗಮನದಲ್ಲಿಟ್ಟುಕೊಂಡು ಮುನ್ನಡಿಬೇಕು ಅಂತ ಹೇಳ್ತಾ, ನಿಮಗೆ ಯಾವುದೇ ರೀತಿಯಾದಂತಹ ಸಲಹೆಗಳು ಬೇಕಾದರೆ ಅಥವಾ ನಿಮ್ಗೆ ಯಾವುದೇ ರೀತಿಯಾದಂತಹ ಮೋಟಿವೇಶನ್ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸದಾ ನಿಮ್ಮೊಂದಿಗೆ ನಾನು ಇರ್ತೇನೆ ಅಂತ ಹೇಳ್ತಾ ನಮಸ್ಕಾರಗಳು.